ಹಾಯ್, ನಾನು ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್ಸನ್ನು ಯೂಸ್ ಮಾಡಿಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಿಮಗೆಲ್ಲ ಗೊತ್ತಿರ್ಬೋದು, ಹಲವಾರು ಟ್ರೇಡರ್ಸ್ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತಾರೆ. ಅದು ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವವರು ಕೂಡ 200 ಮೂವಿಂಗ್ ಆ್ಯಾವ್ರೇಜನ್ನು ಒಂದು ಬೇಸ್ ಆಗಿ ಇಟ್ಕೊಂಡು ಅಲ್ಲಿಂದ ಅವರು ಅವರ ಸ್ಟ್ರಾಟಜಿ ಮುಖಾಂತರ ಟ್ರೇಡ್ಸ್ಗಳನ್ನು ತಗೊಳ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಬಟ್ ನಾವು ಜಸ್ಟ್ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿದಾಗ, ಅಂದರೆ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್, ಒಂದು ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿದಾಗ ಅಲ್ಲಿ ನಾವು ತುಂಬ ನಾಯ್ಸಸನ್ನು ನೋಡ್ಬೋದು. ಅಂದರೆ ನಮಗೆ ತುಂಬ ಎಂಟ್ರಿ ಆಪರ್ಚುನಿಟೀಸ್ಗಳು ಸಿಗ್ತವೆ. ಇದರಲ್ಲಿ ಕೆಲವು ಒಳ್ಳೆಯ ಟ್ರೇಡ್ಸ್ಗಳನ್ನು ಕೊಡ್ಬೋದು, ಕೆಲವು ನಮಗೆ ಲಾಸಸನ್ನು ಕೊಡ್ಬೋದು. ಅಂದರೆ ಇಲ್ಲಿ ನಾಯ್ಸ್ ತುಂಬ ಇರುತ್ತೆ, ನಮಗೆ ಲಾಟ್ ಆಫ್ ಸಿಗ್ನಲ್ಸ್ಗಳು ಇಲ್ಲಿ ಸಿಗ್ತವೆ. ಸೊ ಇದನ್ನು ನಾವು ಹೇಗೆ ಪ್ರಿಸೈಸ್ ಮಾಡ್ಬೋದು, ಇನ್ನು ಈ ಮೂವಿಂಗ್ ಆ್ಯಾವ್ರೇಜನ್ನೇ ಇಟ್ಕೊಂಡು ನಾವು ಇನ್ನೂ ಇದನ್ನು ಈ ಸ್ಟ್ರಾಟಜಿನ ಯಾವ ಥರ ಹೆಚ್ಚು ಎಕ್ಯುರೇಟ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಸಿಂಪಲ್ ಆದಂತಹ ಒಂದು ರನ್ನಿಂಗ್ ರೇಸನ್ನು ತಗೊಂಡ್ರೆ, ನಾರ್ಮಲ್ ರನ್ನಿಂಗ್ ರೇಸ್ ಹೇಗಿರುತ್ತೆ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಅಲ್ಲಿ ರನ್ನರ್ ಅವನ ರೇಸನ್ನು ಸ್ಟಾರ್ಟ್ ಮಾಡಿದ್ರೆ ಅವನು ಡೆಸ್ಟಿನೇಷನನ್ನು ರೀಚ್ ಮಾಡಬೇಕು. ಯಾರು ಮೊದಲು ರೀಚ್ ಮಾಡ್ತಾರೋ ಅವರು ವಿನ್ನರ್ ಆಗ್ತಾರೆ. ಅದೇ ನಾವು ರಿಲೇಯನ್ನು ತಗೊಂಡ್ರೆ ಇಲ್ಲಿ 3 ಪ್ಲೇಯರ್ಸ್ ಇರ್ತಾರೆ. ಫಸ್ಟ್ ರನ್ನರ್ ಫಾಸ್ಟೆಸ್ಟ್ ರನ್ನಿಂಗನ್ನು ಮಾಡಬೇಕಾಗುತ್ತೆ. ಸೊ ಅವನ ಪೇಸನ್ನು ಸೆಕೆಂಡ್ ರನ್ನರ್ ತಗೊಂಡು ಮತ್ತೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಥರ್ಡ್ ರನ್ನರ್ ಈ ಫಸ್ಟ್ ಹಾಗೂ ಸೆಕೆಂಡ್ ರನ್ನರ್ನ ಸ್ಪೀಡನ್ನು ಮ್ಯಾಚ್ ಮಾಡಿಕೊಂಡು ಡೆಸ್ಟಿನೇಷನ್ ರೀಚ್ ಆಗಿ ಆ ತಂಡವನ್ನು ಗೆಲ್ಲಿಸಬೇಕಾಗುತ್ತೆ. ಸೊ ಮೊದಲನೆಯ ನಾವೇನು ರನ್ನಿಂಗ್ ರೇಸನ್ನು ತಗೊಂಡ್ವಿ, ಅಲ್ಲಿ ಒಂದೇ ಪ್ಲೇಯರ್ ಇರ್ತಾನೆ. ಅದೇ ರಿಲೇಯಲ್ಲಿ 3 ಪ್ಲೇಯರ್ಸ್ ಇರ್ತಾರೆ. ಸೊ ಪ್ರಿಸಿಷನ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ, 3 ಪ್ಲೇಯರ್ಸಲ್ಲಿ. ಸೊ ಇದೇ ಲಾಜಿಕ್ ನಾವು ಈ ಸ್ಟ್ರಾಟಜಿಗೂ ಅಪ್ಲೈ ಮಾಡ್ತೇವೆ. ನಾವಿಲ್ಲಿ ಒಂದು ಮೂವಿಂಗ್ ಆ್ಯಾವ್ರೇಜ್ ಬದಲು 3 ಮೂವಿಂಗ್ ಆ್ಯಾವ್ರೇಜಸ್ಗಳನ್ನು ತಗೊಳ್ತೇವೆ. ಈ ಥರ ಮಾಡಿದಾಗ ಇಲ್ಲಿ ನಾಯ್ಸ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಪ್ರಿಸಿಷನ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಮೋರ್ ಎಕ್ಯುರೇಟ್ ಟ್ರೇಡ್ಸ್ಗಳನ್ನು ತಗೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈಗ ನಾವು ಈ 3 ಮೂವಿಂಗ್ ಆ್ಯಾವ್ರೇಜಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೂ ಮೊದಲು ನಾವು ಕೆಲವು ರೂಲ್ಸ್ಗಳನ್ನು ತಿಳ್ಕೊಂಡು ಆನಂತರ ನಾವು ಚಾರ್ಟಲ್ಲಿ ಯಾವ ಥರ ಇದನ್ನು ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ನಾವಿವತ್ತು ನೋಡ್ತಾ ಇರುವಂತಹ ಸ್ಟ್ರಾಟಜಿ ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ. ಇದು 9:15 AM ಇಂದ 3:15 PM ತನಕ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಅಂದರೆ ನೀವು 9:15 AMಗೆ ಟ್ರೇಡ್ಸ್ಗಳನ್ನು ತಗೊಳ್ಬೋದು, ಹುಡುಕ್ಬೋದು. ಸೊ 3:15 ತನಕ ಆ ಟ್ರೇಡನ್ನು ಹೋಲ್ಡ್ ಮಾಡ್ಬೋದು, ಅಥವಾ ನೀವು 3:15 ತನಕ ನಿಮಗೆ ಆಪರ್ಚುನಿಟೀಸ್ ಸಿಕ್ಕಿದಾಗೆಲ್ಲ ಟ್ರೇಡ್ ಮಾಡ್ಬೋದು. ಬಟ್ ನನ್ನ ಹತ್ರ ಕೇಳಿದ್ರೆ ಒಂದು ಸ್ಟಾಕಲ್ಲಿ ಒಂದು ಟ್ರೇಡನ್ನು ತಗೊಂಡು ಅದರಲ್ಲಿ ನಿಮಗೆ ಪ್ರಾಫಿಟ್ ಸಿಕ್ಕಿದ್ರೆ ನೀವು ಅದನ್ನು ಅಲ್ಲಿಗೆ ನಿಲ್ಲಿಸೋದು ಬೆಟರ್. ಇಂಟ್ರಾಡೇ ಟ್ರೇಡಿಂಗಲ್ಲಿ ನಾವು ಹೆಚ್ಚು ಎಂಟ್ರೀಸ್ಗಳನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಿದಾಗ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು 10 ಟ್ರೇಡ್ಸನ್ನು ತಗೊಂಡು ಅದರಲ್ಲಿ 9 ಟ್ರೇಡ್ಸ್ ಲಾಸ್ ಆಗುವ ಬದಲು ನೀವು ದಿನಕ್ಕೆ 1 ಅಥವಾ 2 ಒಳ್ಳೆಯ ಟ್ರೇಡ್ಗಳನ್ನು ತಗೊಂಡ್ರೆ ಅದು ನಿಮಗೆ ಓವರ್ ಆಲ್ ಸಸ್ಟೈನೇಬಿಲಿಟಿಗೂ ಹೆಲ್ಪ್ ಆಗುತ್ತೆ, ಹಾಗೆ ಅಲ್ಟಿಮೇಟ್ಲಿ ನೀವು ಗ್ರೀನಲ್ಲಿ ಎಂಡ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾವು ಈ ಸ್ಟ್ರಾಟಜಿಯನ್ನು 9:15 AM ಇಂದ 3:15 PM ತನಕ ಯೂಸ್ ಮಾಡುವಂಥದ್ದು. ಟೋಟಲ್ ಅವರ್ಸ್ ಇಲ್ಲಿ ನಮಗೆ 6 ಅವರ್ಸ್ ಸಿಗುತ್ತೆ, ಅಂದರೆ 360 ಮಿನಿಟ್ಸ್ ಆಗುತ್ತೆ. ಸೊ ನಾವು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಯನ್ನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ತೇವೆ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಸ್ಟ್ರಾಟಜಿ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ನಾವು ತಗೊಂಡಾಗ ಟೋಟಲ್ ನಂಬರ್ ಆಫ್ ಕ್ಯಾಂಡಲ್ಸ್ 72 ಆಗುತ್ತೆ. ಸೊ ನಾವೀಗ ಇಲ್ಲಿ ನಾನು ಹೇಳಿದಾಗೆ 3 ಮೂವಿಂಗ್ ಆ್ಯಾವ್ರೇಜಸನ್ನು ನಾವು ತಗೊಳ್ತೇವೆ. ಸೊ ಫಸ್ಟ್ ಇದು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್, ಅದು 10 ಇರುತ್ತೆ. ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್ 20 ಇರುತ್ತೆ, ಹಾಗೆ ಸ್ಲೋ ಮೂವಿಂಗ್ ಆ್ಯಾವ್ರೇಜ್ 42 ಇರುತ್ತೆ. ಸೊ ಈ 3 ಮೂವಿಂಗ್ ಆ್ಯಾವ್ರೇಜಸನ್ನು ನಾವು ತಗೊಂಡು ನಮ್ಮ ಎಂಟ್ರಿಯನ್ನು ನಾವು ನೋಡಬೇಕು. ಸೊ ಇಲ್ಲಿ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ 10 ಅಂತ ಹೇಳಿದಾಗ 10 ಬಾರ್ಸ್ ಇಂಟು ನಮ್ಮ ಟೈಮ್ ಫ್ರೇಮ್ 5 ಮಿನಿಟ್ಸ್ ಆಗಿರುತ್ತೆ. ಸೊ ಟೋಟಲ್ 50 ಮಿನಿಟ್ಸ್ ಆಗುತ್ತೆ. ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜಿಗೆ 50 ಮಿನಿಟ್ಸ್ ಆಗುತ್ತೆ. ಹಾಗೆ ಈ 20 ಮೂವಿಂಗ್ ಆ್ಯಾವ್ರೇಜ್ಗೆ 20 ಇಂಟು ನಮ್ಮ ಟೈಮ್ ಫ್ರೇಮ್ 5 ಆಗಿರೋದ್ರಿಂದ 100. ಹಾಗೆ 42 ಅಂದರೆ ಇದು ಸ್ಲೋ ಮೂವಿಂಗ್ ಆ್ಯಾವ್ರೇಜ್, 42 ಇಂಟು ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಟಾಗ 210 ಆಗುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ ಇದರದ್ದು ಟೋಟಲ್ ನಾವಿದ್ರ ಸಮ್ಮನ್ನು ತಗೊಂಡ್ರೆ
ಇದರ ಟೋಟಲ್ ನಾವಾಗಲೇ ಡಿಸ್ಕಸ್ ಮಾಡಿದಾಗೆ 72 ಆಗುತ್ತೆ, ಅಂದರೆ 72 ಬಾರ್ಸ್ ಆಗುತ್ತೆ. ಅಂದರೆ ಒಂದು ದಿನದ ಡ್ಯೂರೇಷನ್ 360 ಮಿನಿಟ್ಸ್. ಅದೇ ಥರ ನಾವು ಇದರ ಸಮ್ಮನ್ನು ತಗೊಂಡ್ರೆ ಇದನ್ನು ನೀವು ಟೋಟಲ್ ಮಾಡಿದಾಗ ಇದು 360 ಮಿನಿಟ್ಸ್ ಆಗುತ್ತೆ, ಅಂದರೆ ಎಗೇನ್ ಒಂದು ದಿನದ ಟೋಟಲ್ ಡ್ಯೂರೇಷನ್. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಈಗ ಯಾವ ಥರ ನಾವು ಟ್ರೇಡ್ಸನ್ನು ತಗೊಳ್ಬೋದು ಅನ್ನೋದನ್ನು ನೋಡೋಣ. ಸೊ ಇದಕ್ಕೆ ನಾನಿಲ್ಲಿ ಟಾಟಾ ಸ್ಟೀಲ್ ಸ್ಟಾಕನ್ನು ತಗೊಂಡಿದ್ದೇನೆ. ನಾವು 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ಯೂಸ್ ಮಾಡೋಣ. ಎಗೇನ್ ನೀವು ಯಾವುದೇ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡುವಾಗ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಕೂಡ ಚೆನ್ನಾಗಿರಬೇಕು. ಸೊ ಪ್ರಾಪರ್ ಆದ ಸ್ಟಾಕ್, ಅಂದರೆ ಒಳ್ಳೆ ಮೊಮೆಂಟಮ್ ಇರುವಂತಹ ಸ್ಟಾಕನ್ನು ನೀವು ಸೆಲೆಕ್ಟ್ ಮಾಡಿ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನಾನಿಲ್ಲಿ ಟಾಟಾ ಸ್ಟೀಲನ್ನು ತಗೊಂಡಿದ್ದೀನಿ. ಇಲ್ಲಿ ನೀವು ಇಂಡಿಕೇಟರ್ಸಿಗೆ ಹೋಗಿ ಮೂವಿಂಗ್ ಆ್ಯಾವ್ರೇಜ್ ಟ್ರಿಪಲ್ ಅಂತ ಟೈಪ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಇಂಡಿಕೇಟರ್ ನಿಮ್ಗೆ ಸಿಗುತ್ತೆ. ಸೊ ನೀವು ಮೂವಿಂಗ್ ಆ್ಯಾವ್ರೇಜ್ ಟ್ರಿಪಲ್ ಅಂತ ಟೈಪ್ ಮಾಡಿದ ಕೂಡಲೇ ಈ ಒಂದೇ ಇಂಡಿಕೇಟ್ರಲ್ಲಿ ನಿಮಗೆ 3 ಮೂವಿಂಗ್ ಆ್ಯಾವ್ರೇಜಸ್ ಸಿಗುತ್ತೆ. ಬಟ್ ಇದು ಬೈ ಡಿಫಾಲ್ಟ್ 14, 21 ಮತ್ತು 35 ಇರುತ್ತೆ. ಸೊ ನೀವು ಸೆಟ್ಟಿಂಗ್ಸಿಗೆ ಹೋಗಿ ಅದನ್ನು ನಮ್ಮ ಟೈಮ್ ಫ್ರೇಮ್ ಪ್ರಕಾರ ಚೇಂಜ್ ಮಾಡ್ಕೊಳ್ಬೇಕು. ಅಂದರೆ ನಮ್ಮದು ಫಸ್ಟ್ ಪೀರಿಯಡ್ 10 ಇರುತ್ತೆ, ಇದು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್. ಸೆಕೆಂಡ್ ಪೀರಿಯಡ್ ನಾವು 20 ತಗೊಳ್ತೀವಿ, ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್, ಆ್ಯಂಡ್ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ನಾವು 42 ಆಗಿ ತಗೊಳ್ತೇವೆ. ಸೊ ಈಗ ನೀವಿಲ್ಲಿ ಓಕೆ ಕೊಟ್ಟರೆ, ಬಿಫೋರ್ ದ್ಯಾಟ್ ಇಲ್ಲಿ ನೀವು ಸ್ಟೈಲಲ್ಲಿ ನೋಡ್ಬೋದು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ರೆಡ್ಡಲ್ಲಿದೆ. ಸೊ ಓಕೆ ಅಂತ ಕೊಟ್ಟರೆ ನಿಮಗೆ ಇಲ್ಲಿ 3 ಮೂವಿಂಗ್ ಆ್ಯಾವ್ರೇಜಸ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ರೆಡ್ ಕಲರ್ದು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್, ಈ ಸೆಕೆಂಡ್ ಒನ್ ಡಾರ್ಕ್ ಬ್ಲೂ ಇದ್ದದ್ದು ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್, ಹಾಗೆ ಥರ್ಡ್ ಒನ್ ಇದು ಸ್ಲೋ ಮೂವಿಂಗ್ ಆ್ಯಾವ್ರೇಜ್. ಸೊ ನಮ್ಮ ಕಂಡೀಷನ್ ಏನಂದರೆ ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್ ಹಾಗೂ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ಯಾವಾಗ ಹೀಗೆ ಕ್ರಾಸ್ ಮಾಡುತ್ತೋ ಆ ಕ್ರಾಸ್ ಓವರ್ ಆದಾಗ ನಾವು ನಮ್ಮ ಟ್ರೇಡ್ಸ್ಗಳನ್ನ ತಗೊಳ್ಳುವಂಥದ್ದು. ಸೊ ಹೀಗೆ ಅಪ್ಸೈಡಿಂದ ಕ್ರಾಸ್ ಓವರ್ ಆದಾಗ ನಾವು ಬೈ ಎಂಟ್ರಿಯನ್ನು ನೋಡಬೇಕು, ಹಾಗೆ ಡೌನ್ ಸೈಡ್ ಬ್ರೇಕ್ ಓವರ್ ಆದಾಗ ನಾವು ಸೆಲ್ ಎಂಟ್ರಿಯನ್ನು ನೋಡಬೇಕು. ಸೊ ಇಲ್ಲೇ ನಾವು ಈ ಎಕ್ಸಾಂಪಲನ್ನು ತಗೊಂಡ್ರೆ ಇಲ್ಲಿ ಈ ಕ್ಯಾಂಡಲಲ್ಲಿ ನಾವು ಈ ರೆಡ್ ಲೈನ್ ಎರಡು ಮೀಡಿಯಮ್ ಹಾಗೂ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ಬ್ರೇಕ್ ಮಾಡೋದನ್ನು ನೋಡ್ಬೋದು. ಸೊ ಈ ಕ್ಯಾಂಡಲಿನ ಮೇಲೆ ನಾವು ನಮ್ಮ ಎಂಟ್ರಿಯನ್ನು ತಗೊಳ್ಬೋದು. ಅಂದರೆ ಆಲ್ಮೋಸ್ಟ್ ಈ ಲೆವೆಲಲ್ಲಿ ನಮ್ಮ ಎಂಟ್ರಿ ಆದರೆ ಈ ಕ್ಯಾಂಡಲಿನ ಹೈಯಲ್ಲಿ ನಮ್ಮ ಎಂಟ್ರಿಯನ್ನು ಇಟ್ಕೊಳ್ಬೋದು. ಹಾಗೆ ನಮ್ಮ ಸ್ಟಾಪ್ ಲಾಸನ್ನು ನಾವು ಈ ಕನ್ಫರ್ಮೇಷನ್ ಕ್ಯಾಂಡಲಿನ ಲೋ ಅಲ್ಲಿ ಇಟ್ಕೊಳ್ಬೋದು. ಹಾಗೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮಗೆ ಯಾವುದು ಪ್ರಾಪರಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅದರ ಪ್ರಕಾರ ಟ್ರೇಡ್ ಮಾಡ್ಬೋದು. ಅಥವಾ ನೀವು ಇದನ್ನು ಇಲ್ಲಿ ಎಂಟ್ರಿ ತಗೊಂಡ ನಂತರ ಸ್ಟಾಪ್ ಲಾಸ್ ಇಡೋ ಬದಲು ನೀವು 315 ತನಕನೂ ಇದನ್ನು ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಆಗ್ಬೋದು, ಅದು ಸೆಕೆಂಡ್ ಆಪ್ಷನ್. ಅದು ಅಲ್ಲದೆ ನೀವು ಟ್ರೇಲಿಂಗ್ ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ನಿಮ್ಮ ಎಂಟ್ರಿ ಆದರೆ ಯಾವಾಗ ಈ ರೆಡ್ ಲೈನ್ ಈ ಮೀಡಿಯಮ್ ಲೈನನ್ನು ಟಚ್ ಮಾಡುತ್ತೋ ಅಥವಾ ಬ್ರೇಕ್ ಮಾಡುತ್ತೋ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಅಂದರೆ ನಾವು ಈ ಕೇಸನ್ನು ನೋಡಿದ್ರೆ ನಿಮ್ಮ ಎಂಟ್ರಿ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಆಗುತ್ತೆ, ಹಾಗೆ ನಿಮ್ಮ ಎಕ್ಸಿಟ್ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಆಗುತ್ತೆ. ಅಂದರೆ ನಿಮ್ಮ ಎಂಟ್ರಿ ಲೆವೆಲ್ ಸುಮಾರಾಗಿ 136ಅಲ್ಲಿರುತ್ತೆ, ಹಾಗೆ ನಿಮ್ಮ ಎಕ್ಸಿಟ್ ಲೆವೆಲ್ 138ಅಲ್ಲಿದೆ. ಸೊ ನಿಮ್ಮ ಎಕ್ಸಿಟನ್ನು ನೀವು 3 ಥರ ಪ್ಲ್ಯಾನ್ ಮಾಡ್ಬೋದು. ಒಂದು, ನೀವು RR ರೇಷಿಯೋ ಪ್ರಕಾರ ಟ್ರೇಡ್ ಮಾಡ್ಬೋದು ಈ ಕನ್ಫರ್ಮೇಷನ್ ಕ್ಯಾಂಡಲಿನ ಲೋ ಅಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡು, ಅಥವಾ ನೀವು 315 ತನಕನೂ ಪೊಸಿಷನನ್ನು ಹೋಲ್ಡ್ ಮಾಡಿ ಆಮೇಲೆ ಎಕ್ಸಿಟ್ ಆಗ್ಬೋದು. ಅಥವಾ ನೀವು ಈ ಮೂವಿಂಗ್ ಆ್ಯಾವ್ರೇಜ್ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ಯಾವಾಗ ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜನ್ನು ಟಚ್ ಮಾಡುತ್ತೋ ಅಥವಾ ಬ್ರೇಕ್ ಮಾಡುತ್ತೋ ಆಗ ನೀವು ಎಕ್ಸಿಟ್ ಆಗ್ಬೋದು. ಇನ್ನೊಂದು ವಿಷಯ ಏನಂದರೆ ಯಾವಾಗ ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ಈ ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್ ಹಾಗೆ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ಬ್ರೇಕ್ ಮಾಡುತ್ತೋ ಅಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಿದ್ರೆ ಈ ಎರಡೂ ಲೈನ್ಗಳನ್ನು ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ಬ್ರೇಕ್ ಮಾಡ್ತು. ಸೊ ಅಲ್ಲಿ ನಾವು ಟ್ರೆಂಡ್ ರಿವರ್ಸಲನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿಂದ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಕೂಡ ನೋಡ್ಬೋದು. ಸೊ ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್ ಬರೀ ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜನ್ನು ಬ್ರೇಕ್ ಮಾಡಿದರೆ ಅಲ್ಲಿ ನೀವು ಎಕ್ಸಿಟ್ ಆಗಬೇಕು, ಬಟ್ ಅದು ಟ್ರೆಂಡ್ ರಿವರ್ಸಲನ್ನು ಇಂಡಿಕೇಟ್ ಮಾಡೋದಿಲ್ಲ. ಬಟ್ ಯಾವಾಗ ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್, ಮೀಡಿಯಮ್ ಮೂವಿಂಗ್ ಆ್ಯಾವ್ರೇಜ್ ಹಾಗೂ ಸ್ಲೋ ಮೂವಿಂಗ್ ಆ್ಯಾವ್ರೇಜ್ ಎರಡನ್ನೂ ಬ್ರೇಕ್ ಮಾಡುತ್ತೋ ಆಗ ಟ್ರೆಂಡ್ ರಿವರ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಆಯಿತು. ಸೊ ಇನ್ನೊಂದು ಎಕ್ಸಾಂಪಲನ್ನು ನಾವು ಮತ್ತೊಂದು ಸ್ಟಾಕಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ಅದಾನಿ
ಎಂಟರ್ಪ್ರೈಸಸ್ ಅನ್ನು ತಗೊಳ್ಳೋಣ. ಸೊ ಇಲ್ಲಿ ನೀವು ನೋಡಿದ್ರೆ ಈ ಫಾಸ್ಟ್ ಮೂವಿಂಗ್ ಆವ್ರೇಜ್, ಮೀಡಿಯಂ ಹಾಗೂ ಸ್ಲೋ ಎರಡು ಮೂವಿಂಗ್ ಆವ್ರೇಜ್ಗಳನ್ನು ಇಲ್ಲಿ ಬ್ರೇಕ್ ಮಾಡ್ತು, ಅಂದರೆ ಕ್ರಾಸ್ ಓವರ್ ಮಾಡ್ತು. ಸೊ ನಾವು ಈ ಕ್ರಾಸ್ ಓವರಲ್ಲಿ ಟ್ರೇಡನ್ನು ತಗೊಳ್ಬೋದು. ಅಂದರೆ ಈ ಕ್ಯಾಂಡಲಿನ ಹೈಯಲ್ಲಿ ನಮ್ಮ ಎಂಟ್ರಿ ಆದರೆ ನೀವು ನೋಡ್ಬೋದು, ಆಮೇಲೆ ಸ್ಟಾಕ್ ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡಲ್ಲಿದೆ. ಇದು ಈಗದ ರೀಸೆಂಟ್ ಚಾರ್ಟ್ ಇದು. ಅದೇ ಥರ ನೀವು ಇಲ್ಲಿ ನೋಡಿದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರೆಡ್ ಲೈನ್ ಎರಡು ಮೀಡಿಯಂ ಹಾಗೂ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ಕೆಳಗಿಂದ ಬ್ರೇಕ್ ಮಾಡ್ತು. ಸೊ ಈ ಕೆಳಗಿಂದ ಕ್ರಾಸ್ ಓವರ್ ಆದಾಗ ನೀವು ಈ ಕನ್ಫರ್ಮೇಷನ್ ಕ್ಯಾಂಡಲಿನ ಕೆಳಗೆ ಶಾರ್ಟಿಂಗ್ ಮಾಡ್ಬೋದು. ಆಮೇಲೆ ನೀವು ನೋಡ್ಬೋದು ಸ್ಟಾಕ್ ಸುಮಾರು ಹೊತ್ತು ಡೌನ್ ಟ್ರೆಂಡಲ್ಲಿತ್ತು. ಸೊ ಇಲ್ಲಿ ಕೂಡ ನೀವು ಈ ಟ್ರೇಲಿಂಗ್ ಸಿಸ್ಟಮನ್ನು ಯೂಸ್ ಮಾಡಿದರೆ ಆಲ್ಮೋಸ್ಟ್ ಈ ಲೆವೆಲಲ್ಲಿ, ಅಂದರೆ ಈ ರೆಡ್ ಲೈನ್ ಯಾವಾಗ ಈ ಬ್ಲೂ ಲೈನನ್ನು ಕ್ರಾಸ್ ಮಾಡುತ್ತೋ ಆಗ ನೀವು ಎಕ್ಸಿಟ್ ಆಗ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಝೊಮ್ಯಾಟೊ ಅನ್ನು ತಗೊಳ್ಳೋಣ. ನಮಗೆ ಸೆಲ್ ಎಕ್ಸಾಂಪಲ್ ಸಿಗುತ್ತಾ ಅಂತ ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಈ ಪಾಯಿಂಟಲ್ಲಿ ಆ್ಯಕ್ಚುಲಿ ಕ್ರಾಸ್ ಅಂಡರ್ ಆಗಿದೆ, ಅಂದರೆ ಈ ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್, ಮೀಡಿಯಂ ಹಾಗೂ ಸ್ಲೋ ಮೂವಿಂಗ್ ಆ್ಯಾವ್ರೇಜನ್ನು ಬ್ರೇಕ್ ಮಾಡ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಅಥವಾ ಇಲ್ಲಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲನ್ನು ನೀವು ಇಗ್ನೋರ್ ಮಾಡಿ ಸೆಕೆಂಡ್ ಕ್ಯಾಂಡಲಲ್ಲಿ ಟ್ರೇಡನ್ನು ತಗೊಳ್ಬೋದು. ಯಾಕಂದರೆ ಫಸ್ಟ್ ಕ್ಯಾಂಡಲ್ ಯೂಶ್ವಲಿ ವೊಲಟೈಲ್ ಇರುತ್ತೆ, ಕ್ಲಿಯರ್ ಆದ ಡಿಸಿಷನನ್ನು ನಮಗೆ ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ನೀವು ನೋಡಿದ್ರೆ ನಾವು ಇದರ ಲೋ ಅಲ್ಲಿ ಸೆಲ್ ಎಂಟ್ರಿಯನ್ನು ಹಾಕಿದ್ರೆ ಆಲ್ರೆಡಿ ನಾವು ತುಂಬ ಪಾಯಿಂಟ್ಸನ್ನು ಕಳ್ಕೊಳ್ಬೇಕಾಗುತ್ತೆ. ಸೊ ನಾವು ಸೆಕೆಂಡ್ ಕ್ಯಾಂಡಲಿನ ಲೋದ ಕೆಳಗೆ ಎಂಟ್ರಿ ಆದರೆ ಒಳ್ಳೆ ಡೌನ್ ಸೈಡ್ ಆಮೇಲೆ ನಮಗೆ ಮೂವ್ಮೆಂಟ್ ಸಿಗುತ್ತೆ. ಸೊ ಯೂಶ್ವಲಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲನ್ನು ಇಗ್ನೋರ್ ಮಾಡೋದು ಬೆಟರ್ ಆಗುತ್ತೆ. ಪ್ರೀವಿಯಸ್ ಡೇ ನಾವು ಕ್ರಾಸ್ ಓವರನ್ನು ನೋಡಿದ್ರು ಕೂಡ ನೆಕ್ಸ್ಟ್ ಡೇ 5 ಮಿನಿಟ್ಸ್ ವೆಯ್ಟ್ ಮಾಡಿ ನೆಕ್ಸ್ಟ್ ಕ್ಯಾಂಡಲನ್ನು ನೀವು ಕನ್ಫರ್ಮೇಷನ್ ಕ್ಯಾಂಡಲ್ ಆಗಿ ಕನ್ಸಿಡರ್ ಮಾಡಿ ಟ್ರೇಡ್ಗಳನ್ನು ತಗೊಳ್ಬೋದು. ಸೊ ಈ ಥರ ನೀವು ಟ್ರಿಪಲ್ ಮೂವಿಂಗ್ ಆ್ಯಾವ್ರೇಜನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡ್ಸ್ಗಳನ್ನು ಪ್ಲ್ಯಾನ್ ಮಾಡ್ಬೋದು. ಇದು ನಾರ್ಮಲ್ ಯೂಸ್ ಮಾಡುವಂತಹ ಸಿಂಗಲ್ ಮೂವಿಂಗ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಪ್ರಿಸಿಷನನ್ನು ಕೊಡುತ್ತೆ. ಸೊ ಈಗ ಇದಕ್ಕೆ ನೀವು ಸ್ಟಾಕನ್ನು ಯಾವ ಥರ ಸೆಲೆಕ್ಟ್ ಮಾಡ್ಬೋದು, ನೀವು ಈಗಾಗಲೇ ಯಾವುದಾದ್ರೂ ಸ್ಕ್ರೀನರ್ ಮೇಲೆ ಡಿಪೆಂಡ್ ಆಗಿದ್ದರೆ ನೀವು ಅದನ್ನು ಕೂಡ ಮಾಡ್ಬೋದು. ಅಥವಾ ನಿಮ್ಮದು ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಟಾಕ್ ಸೆಲೆಕ್ಷನ್ ಪ್ರಾಸೆಸ್ ಇದ್ದರೆ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಇಲ್ಲದಿದ್ದರೆ ನೀವು ಗ್ರೋ ಪ್ಲ್ಯಾಟ್ಫಾರ್ಮಿಗೆ ಹೋದರೆ, ಇಲ್ಲಿ ಹೋಮಿಗೆ ಹೋದರೆ ನಿಮಗೆ ಮಾರ್ನಿಂಗ್ ಟಾಪ್ ಗೇನರ್ಸ್ ಹಾಗೂ ಟಾಪ್ ಲೂಸರ್ಸ್ಗಳ ಲಿಸ್ಟ್ ಸಿಗುತ್ತೆ. ಸೊ ನೀವು ಇಲ್ಲಿ ಟಾಪ್ ಗೇನರ್ಸ್, ಟಾಪ್ ಲೂಸರ್ಸನ್ನು ನೋಡಿಕೊಂಡು ಕೂಡ ನಿಮ್ಮ ಟ್ರೇಡ್ಸ್ಗಳನ್ನು ಪ್ಲ್ಯಾನ್ ಮಾಡ್ಬೋದು. ಅಂದರೆ ನೀವು ಟಾಪ್ ಗೇನರ್ಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನಿಮಗೆ ಕ್ರಾಸ್ ಓವರ್ ಬಂದಾಗ ನೀವು ಬೈಯಿಂಗನ್ನು ನೋಡ್ಬೋದು. ಹಾಗೆ ಟಾಪ್ ಲೂಸರ್ಸನ್ನು ನೀವು ವಾಚ್ ಲಿಸ್ಟಿಗೆ ಹಾಕ್ಕೊಂಡು ಅಲ್ಲಿ ಕ್ರಾಸ್ ಅಂಡರ್ ಆದಾಗ ನೀವು ಸೆಲ್ಲಿಂಗ್ ಆಪರ್ಚುನಿಟಿಯನ್ನು ನೋಡ್ಬೋದು. ಸೊ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಇದನ್ನು ಅಪ್ಲೈ ಮಾಡ್ಬೋದಾ? ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಹೆಚ್ಚಿನ ಕೇಸಸಲ್ಲಿ ರೇಂಜ್ ಬೌಂಡ್ ಆಗಿರುತ್ತೆ. ಕೆಲವು ದಿನ ಮಾತ್ರ ಅದು ಒಳ್ಳೆಯ ಟ್ರೆಂಡಿ ಮೂಮೆಂಟನ್ನು ಕೊಡುತ್ತೆ. ಹಾಗಾಗಿ ಈ ಸ್ಟ್ರಾಟಜಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಅಷ್ಟೊಂದು ಸೂಟ್ ಆಗಲಿಕ್ಕಿಲ್ಲ. ಹಾಗಾಗಿ ಇದನ್ನು ನೀವು ಸ್ಟಾಕ್ ಸೆಲೆಕ್ಷನ್ ಪ್ರಾಪರ್ ಆಗಿ ಮಾಡಿ ಸ್ಟಾಕ್ಸ್ ಮೇಲೆ ಯೂಸ್ ಮಾಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.